ಅಂದರೆ ಜನರಿಗೆ ಟಿಪ್ಸ್ ಕೊಡಿ, ಮನೆಗೆ ಹಾವು ಬಂದಿದ ತಕ್ಷಣ ಏನು ಮಾಡಬೇಕು ಏನು ಮಾಡಬಾರ್ದು? ಸರ್, ಫಸ್ಟು ಪ್ಯಾನಿಕ್ ಆಗಬೇಡಿ. ಎರಡನೇದು ಕಾಂಪೌಂಡ್ ಒಳಗೆ ಹಾವು ಬಂದಿರುತ್ತಲ್ವಾ, ಅದೆಲ್ಲೋಗಿ ಸೇರ್ಕೊಳ್ಳುತ್ತೆ ಅಂತ ನೋಡ್ಕೊಳ್ಳಿ. ಅಪ್ಪಿ ಸ್ನೇಕ್ ರೆಸ್ಕ್ಯೂ ಸರ್ವಿಸ್ ತಲೆ ಕೆಡಿಸ್ಕೋಬೇಡಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸೈಲೆಂಟಾಗಿ ಇದ್ಬಿಡಿ, ಅದ್ರ ಪಾಡಿಗೆ ಅದ್ರ ಜಾಗ ಹೊಟ್ಟೋಗುತ್ತೆ. ಎರಡನೇದು ಮನೆ ಮೇನ್ ಡೋರಿಂದ ಹಾವು ಒಳಗಡೆ ಎಂಟ್ರಿ ಆದರೆ ದಯವಿಟ್ಟು ಮೇನ್ ಡೋರ್ ಹಾಕೊಂಡು ನೀವು ಹೊಟ್ಟೋಗ್ಬಿಡಿ. ಅದು ರೂಮ್ ಒಳಗೆ ಹೋಯ್ತಾ, ಅಡುಗೆ ಮನೆಗೆ ಹೋಯ್ತಾ, ಬಚ್ಚಲ ಮನೆಗೆ ಹೋಯ್ತಾ ನೋಡ್ಕೊಳ್ಳಿ. ರೂಮ್ಗೆ ಹೋದ್ರೆ ರೂಮ್ ಬಾಗಿಲು ಹಾಕೊಳ್ಳಿ, ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮನೆ ಬಾಗಿಲು ಹಾಕೊಳ್ಳಿ. ಸಪೋಸ್ ಅಡುಗೆ ಮನೆ ಬಾಗಿಲಿಲ್ವಾ, ಅದು ಯಾವಾಗಲೂ ಕತ್ಲೆ ಇರೋ ಜಾಗ ಹೋಗಿ ಔಸ್ಕೊಳ್ಳುತ್ತೆ. ಸಿಲಿಂಡ್ರಿಂದ, ತಪ್ಪಲೆಗಳಿಂದ ಹೋಗಿ ಔಸ್ಕೊಳ್ಳುತ್ತೆ, ವಾಷಿಂಗ್ ಮಿಷಿನಿಂದ ಔಸ್ಕೊಳ್ಳುತ್ತೆ, ಈ ಥರ ಔಸ್ಕೊಳ್ಳುತ್ತೆ. ಅಲ್ಲೋಗಿದ ತಕ್ಷಣ ನೋಡ್ಕೊತಾ ನಿಂತಿರಿ ನಾವು ಬರೋ ತನಕ. ಮೇನ್ ಡೋರ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಯಾವ ರೂಮ್ಗೆ ಹೋಯ್ತು ಅಂತ ಗೊತ್ತಾಗಲ್ಲ. ಇದೋ ಪದಾರ್ಥಗಳನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಹುಡುಕ್ಬೇಕು. ನಮಗೂ ಕಷ್ಟ, ನಿಮಗೂ ಕಷ್ಟ, ಆಮೇಲೆ ಜೋಡಿಸ್ಕೊಳ್ಳೋದು ನಿಮ್ಗೆ ಕಷ್ಟ. ಕೆಲವ್ರು ಮನೇಲಿ ಹಂಡೆ ಒಲೆ ಇರುತ್ತೆ, ಯೂಸೇ ಮಾಡಲ್ಲ, ಅಲ್ಲಿ ಇಲಿಗಳು ಬಿಲ ಮಾಡ್ಕೊಡುತ್ತೆ. ಆ ಹಂಡೆ ಒಲೆ ಒಳಗಡೆ ಹಾವು ಹೊಟ್ಟರೆ ಹಂಡೆ ಹೊಡಿಬೇಕಾಗತ್ತೆ. ನೀವು ಸಪೋಸ್ ಹಂಡೆ ಒಲೆನ ಯೂಸ್ ಮಾಡಿಲ್ಲ ಅಂದರೆ ಆ ಬಾಯಿಗೆ ಒಂದು ತಗಡು ಹೊಡೆದ್ಬಿಡಿ. ಅವಾಗ ಏನಾಗುತ್ತೆ, ಹಾವು ಒಳಗಡೆ ಹೋಗಲ್ಲ, ಅಡುಗೆ ಸಿಕ್ಕಾಕೊಳ್ಳುತ್ತೆ. ನಾನು ಹೇಳಿದಿಷ್ಟೇ, ನೀವು ವಾಶ್ ಬೇಸಿಂದು ಸಿಂಕ್ ಬರುತ್ತಲ್ಲ, ಪೈಪ್ ಹೋಗಿರುತ್ತೆ, ಪೈಪ್ ಸುತ್ತ ಗ್ಯಾಪ್ ಇರುತ್ತೆ, ಅಲ್ಲಿಂದ ಒಳಗೆ ಬರುತ್ತೆ. ಅದು ಸುತ್ತ ಒಂದು ಬಟ್ಟೆ ಗಿಟ್ಟೆ ಹಾಕಿ ಅಥವಾ POP ಹಾಕೊಂಡು ಮುಚ್ಚಿಬಿಡಿ, ಅದರಿಂದ ಒಳಗಡೆ ಬರಲ್ಲ. ಆಮೇಲೆ ಪ್ರತಿಯೊಬ್ಬರು ಅಷ್ಟೇ ಟಾಯ್ಲೆಟ್ಗೆ ಹೋಗೋಕ್ಕೂ ಮುಂಚೆ ಕಮೋಡ್ನ ಫ್ಲಶ್ ಮಾಡಿ, 1-2 ಸರಿ ಫ್ಲಶ್ ಮಾಡಿ ಕೂತ್ಕೊಳ್ಳಿ. ಯಾಕೆಂದರೆ ಆ ನೀರು ಬರ್ತಕ್ಕಂಥ ಫ್ಲಶ್ ಆಗುತ್ತಲ್ಲ, ಆ ಜಾಗದಿಂದ ಹಾವುಗಳು ಸೇರ್ಕೊಂಡಿರುತ್ತೆ. ಅನಾಹುತಗಳಾಗ್ಬೋದು. ಆಮೇಲೆ ಬಕೆಟ್ ಇಟ್ಟಿರ್ತಾರೆ ಕೆಲವು ಮನೆ, ಆ ಬಕೆಟಿಂದ ಸೇರ್ಕೊಂಡಿರುತ್ತೆ. ಫಸ್ಟು ಅದಕ್ಕೆ ಹಿಂದಿನ ಕಾಲದವ್ರು ಏನು ಮಾಡೋದು, ಮನೆಯಿಂದ ಹೊರಗಡೆ ಹೋಗಿ ಬಂದಿದ ತಕ್ಷಣ ಬಾಗಿಲು ತೆಗೆದು 10-15 ಸೆಕೆಂಡ್ ಒಳಗಡೆ ಹೋಗ್ತಿರ್ಲಿಲ್ಲ. ಅಪ್ಪಿ ಡೋರ್ ಮೇಲೆ ಕೂತಿದ್ರೆ ಅಥವಾ ಕರ್ಟನ್ ಮೇಲೆ ಕೂತಿದ್ರೆ ಕೆಳಗೆ ಬೀಳುತ್ತೆ ಅಂತ ಗೊತ್ತಾಗಲಿ ಅಂತ. ಸಡನ್ನಾಗಿ ನುಗ್ತಾ ಇರಲಿಲ್ಲ ಅವರು. ಅದಕ್ಕೆ ಹಿಂದಿನ ಕಾಲದವ್ರು ಭಾರಿ ಬುದ್ಧಿವಂತರು ಸರ್. ಸಂಜೆ 6 ಗಂಟೆ ಆದಮೇಲೆ ಬಟ್ಟೆ ತರಬೇಡ, ಸಂಜೆ 6 ಗಂಟೆ ಆದಮೇಲೆ ಕುಣಿಬೇಡ. ಕೃಷ್ಣನಿಗೆ ಅವ್ರ ತಾಯಿ ಹಾಲು ಕುಡಿಸ್ತಿರ್ತಾಳೆ. ಯಾಕೆಂದರೆ ಕುಣಿದಾಗ ಏನಾಗುತ್ತೆ, ವೈಬ್ರೇಷನ್ ಆಗುತ್ತೆ. ವೈಬ್ರೇಷನ್ ಆದಾಗ ಅಕ್ಕಪಕ್ಕ ಬಿಲ್ದಲ್ಲಿ ಇರ್ತಕ್ಕಂಥ ಹುಳ ಹುಪ್ಪಟೆಗಳು, ಹಾವುಗಳು ಈಚೆ ಬರುತ್ತೆ, ಅನಾಹುತಗಳಾಗ್ಬೋದು. ಸಂಜೆ ಹೊತ್ತು ಹೂವು ಕೀಳಬೇಡ. ಯಾಕೆಂದರೆ ಮರಳೆ ಗಿಡ, ಜಾಜಿ ಗಿಡ, ಮಲ್ಲಿಗೆ ಇದ್ರ ಗಿಡದಲ್ಲಿ ಪಕ್ಷಿಗಳು ಗೂಡು ಕಟ್ಟಿರುತ್ತೆ. ಆ ಪಕ್ಷಿ ಅಥವಾ ಎಂಟೆಗೋ ದಾವಣಿ ತಿನ್ನಕ್ಕೆ ಹಾವುಗಳು ಬಂದಿರುತ್ತೆ. ನೀವು ಹೂ ಕೀಳಕ್ಕೆ ಹೋದಾಗ ನಿನಗೆ ಅನಾಹುತ ಆಗ್ಬೋದು. ಅಂದರೆ ಮಲ್ಲಿಗೆ ಗಿಡಕ್ಕೆ ಹಾವು ಬರುತ್ತೆ, ಸಂಪಿಗೆ ಗಿಡಕ್ಕೆ ಹಾವು ಬರುತ್ತೆ ಅನ್ನೋದು ಸುಳ್ಳು. ಆ ಆಹಾರ ಹುಡ್ಕೊಂಡ್ಬಂದಿರುತ್ತೆ ಅದಕ್ಕೆ ಅಂತ.